ಜಿಲ್ಲೆಗೆ ಬರುವ ಕಾರ್ಯಕ್ರಮ ಇದೆ ಏಪ್ರಿಲ್ ತಿಂಗಳಲ್ಲಿ. ಸೊ ಹಾಗಾಗಿ ಕಂದಾಯ ಇಲಾಖೆಯಲ್ಲಿ ಒಂದಷ್ಟು ಏನು ಕೆಲಸಗಳಾಗಿದೆ ಆ ಎಲ್ಲ ಕಂದಾಯ ಸೇವೆಗಳನ್ನು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈಗಾಗಲೇ ಇದರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ತಾಲೂಕುಗಳಿಗೂ ನಾನೇ ಸ್ವತಃ ಹೋಗಿ ಅಲ್ಲಿ ಏನೇನು ಕೆಲಸಗಳು ಬಾಕಿ ಇದೆ, ಮುಖ್ಯವಾಗಿ ಏನಂತಂದರೆ ನಿಮಗೆ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಪಿ ನಂಬರ್ದು ಭಾಳ ದೊಡ್ಡ ಸಮಸ್ಯೆ ಇದೆ. ಅಂದರೆ ದರಖಾಸ್ತು ಪೋಡಿ ಭಾಳ ವರ್ಷಗಳ ಹಿಂದೆ ಅವರಿಗೆ ಗ್ರ್ಯಾಂಟ್ ಆಗಿದೆ. ಗ್ರ್ಯಾಂಟ್ ಆದರೂ ಕೂಡ ಅವರಿಗೆ ದಾಖಲೆಗಳಿಲ್ಲ. ಅದು ಒಂದು ದೊಡ್ಡ ಒಂದು ಆಂದೋಲನದಲ್ಲಿ ನಾವು ಈಗ 1 ವರ್ಷದಿಂದ ಮಾಡಿದರ ಪ್ರತಿಫಲವಾಗಿ ಸುಮಾರು 7,500 ಏನು ದರಖಾಸ್ತು ಜಮೀನುಗಳಿಗೆ ನಾವೀಗ RTCಯನ್ನು ಮಾಡಿ ಕೊಡ್ತಾ ಇದ್ದೀವಿ. ಅಂದರೆ ಪೋಡಿ ಮಾಡಿ ದರಖಾಸ್ತು ಪೋಡಿ ಮಾಡಿ RTC ಮಾಡಿಕೊಟ್ಟು ಅವರೆಲ್ಲ ರೈತರುಗಳನ್ನು ಅವತ್ತು ದಿನ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಕರೆಸಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅವರಿಗೆ RTC ಕೊಡೋ ಕೆಲಸ ಮಾಡ್ತಾ ಇದ್ದೀವಿ. ಬಹಳ ದಿನಗಳ ರೈತರ ಬೇಡಿಕೆ ನಿಮಗೆಲ್ಲ ಗೊತ್ತಿದೆ, ದಾಖಲೆಗಳಾಗ್ತಾ ಇದೆ. ಎರಡನೇದು ಈ ಪೌತಿ ಆಂದೋಲನ ಕೂಡ ನಾವು ರಾಜ್ಯ ಸರ್ಕಾರದ ನಮ್ಮ ಕಂದಾಯ ಇಲಾಖೆ ಭಾಳ ದೊಡ್ಡ ಕಾರ್ಯಕ್ರಮ. ಈ ಪೌತಿ ಅಂದರೆ ಅದು ದೊಡ್ಡ ಸಮಸ್ಯೆ. 3 ಜನರೇಷನ್ನಿಂದ ನಿಮಗೆ ಗೊತ್ತಿದೆ RTCನಲ್ಲಿ ನಮ್ಮ ತಾತನ ಹೆಸರೇ ಹೋಗ್ತಾ ಇದೆ. ಅಂದರೆ ಅವ್ರು ತೀರ್ಕೊಂಡು ಎಷ್ಟು ವರ್ಷಗಳಾಗೋಗಿದೆ. ಅವ್ರ ಮಕ್ಕಳು ಯಾರೂ ಕೂಡ ಅದನ್ನು ಖಾತೆನೇ ಮಾಡ್ಕೊಳ್ಳೋಕೆ ಹೋಗ್ತಾ ಇಲ್ಲ. ಅದು ಒಂದು ದೊಡ್ಡ ಪ್ರಮಾಣದಲ್ಲಿ ಆಂದೋಲನ ಮಾಡಿದ್ದೀವಿ. ಹಾಗಾಗಿ ಹೆಚ್ಚು ಪ್ರಚಾರ ಮಾಡಬೇಕು. ಯಾತಕ್ಕೆ ಈ ಪೌತಿ ಭಾಳ ಇಂಪಾರ್ಟೆಂಟು ಅಂದರೆ ನಾಳೆ ಸರ್ಕಾರದಿಂದ ಸಿಗೋ ಸೌಲಭ್ಯಗಳು ಕೂಡ ನಾಳೆ ಇವರಿಗೆ ಸಿಗೋದಿಲ್ಲ. ಯಾಕೆಂದರೆ RTC ನಿಮ್ಮ ಹೆಸರು ಇರೋದಿಲ್ಲ, ನಿಮ್ಮ ತಾತನ ಹೆಸರು ಇರುತ್ತೆ. ನಿಮ್ಮ ತಾತ ತೀರ್ಕೊಂಡಿದ್ದಾರೆ, ನಿಮ್ಮ ತಂದೆನೂ ತೀರ್ಕೊಂಡಿದ್ದಾರೆ, ಆದರೂ ನಿಮ್ಗೆ RTC ಬಂದಿಲ್ಲ. ಹಾಗಾದರೆ ನಿಮಗೆ ಈಗ ನಮ್ಮ PM ಕಿಸಾನ್ದಾಗ್ಬೋದು ಅಥವಾ ಯಾವುದೇ ಬೇರೆ ಏನೋ ಪರಿಹಾರ ಪೋರ್ಟಲ್ ಆಗ್ಬೋದು, ಸರ್ಕಾರದ ಸೌಲಭ್ಯಗಳು ತಗೊಳ್ಳೋಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಈಗ ನಮ್ಮ ಈ ತಾಲೂಕು ಬಂಗಾರಪೇಟೆ ತಾಲೂಕಿನಲ್ಲಿ ಎಷ್ಟು ಆ ಒಂದು ಸೇವೆಗಳನ್ನು ಮಾಡೋಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅದನ್ನು ಮಾಡ್ತಾಯಿದ್ದೀವಿ. ಆಮೇಲೆ ಒಂದಷ್ಟು ಹಕ್ಕುಪತ್ರಗಳು ಕೊಡ್ತಾಯಿದ್ದೀವಿ. ಕಂದಾಯ ಗ್ರಾಮ ಮಾಡಿ ಒಂದು 30-35 ಇಲ್ಲಿ ಉಳ್ಕೊಂಡಿದೆ, ಅದನ್ನು ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಗೆ ಇನ್ನೂ ಗಮನಕ್ಕೆ ಬಂದಿದೆ ಏನಂದರೆ ಕೆಲವು ಇನ್ನೂ ಹಳ್ಳಿಗಳಲ್ಲಿ ಈ ಪೆನ್ಷನ್ಸ್ಗಳು ಕೊಟ್ಟಿದೆ. ಇನ್ನೂ ಕೆಲವು OAP ಇರ್ಬೋದು, ಡಿಸೇಬಲ್ಡ್ ಪೆನ್ಷನ್ ಇರ್ಬೋದು, PHP ಪೆನ್ಷನ್ ಇರ್ಬೋದು, ಅದು ಒಂದು ನೀವು ಡ್ರೈವ್ ಮಾಡಿ ಅಂತ ನಾವು ತಹಶೀಲ್ದಾರ್ಗೆ ನಾವು ಹೇಳಿದ್ದೇವೆ. ಸೊ ಎಲ್ಲ ಕಾರ್ಯಕ್ರಮಗಳು ಸೇರಿಸ್ಕೊಂಡು ಆಮೇಲೆ ಈಗ ನಿಮಗೆ ಗೊತ್ತಿದೆ ಈಗ ಸರ್ವಿಸ್ ಮ್ಯಾನ್ಗಳಿಗೆ ನಾವೀಗ ಒಂದಷ್ಟು ಭೂಮಿ ಹಂಚಿಕೆ ಅಂದರೆ ಸೈಟ್ಸ್ ಕೊಡಬೇಕು ಅಂತ ಸರ್ಕಾರದಿಂದ ಮಾಡಿ ಸುಮಾರು 150 ಜನ ಅಷ್ಟು ಇಲ್ಲಿದ್ದಾರೆ. ಅವರಿಗೆಲ್ರಿಗೂ ಸೈಟ್ ಹಂಚೋ ಕೆಲಸವನ್ನು ಕೂಡ ಅದನ್ನು ರಿವ್ಯೂ ಮಾಡ್ತಾರೆ. ಮತ್ತು ಫಾರೆಸ್ಟ್ದು ಸ್ವಲ್ಪ ಸರ್ವೆ ಕೂಡ ಮಾಡ್ತಾಯಿದ್ದೀವಿ. ಅದನ್ನು ರಿವ್ಯೂ ಮಾಡೋಕ್ಕೋಸ್ಕರ ಬಂದಿದ್ದೀವಿ.